ಒಂದು ಬ್ಯಾಂಕಿಗೆ ಸಂಬಂಧಪಟ್ಟ ಸುದ್ದಿಯನ್ನ ಹೇಳ್ತೀವಿ ಕೇಳಿ. ದೇಶಾದ್ಯಂತ ಇವತ್ತಿನಿಂದ ಸುಮಾರು 15 ಬ್ಯಾಂಕ್ಗಳು ಬಂದ್ ಆಗ್ತಾ ಇದೆ. ಈ ಬ್ಯಾಂಕ್ ನಲ್ಲಿ ದುಡ್ಡಿಟ್ಟವ್ರ ಕಥೆ ಏನು? ಸೊ ಬ್ಯಾಂಕ್ ಅಲ್ಲಿ ಹಣ ಇಟ್ಟವರು ಈ ಸುದ್ದಿಯನ್ನ ನೋಡ್ಲೇಬೇಕು ನೀವು. ದೇಶದ 43 ಗ್ರಾಮೀಣ ಬ್ಯಾಂಕುಗಳು ವಿಲೀನ. ದೇಶದ ಸುಮಾರು 43 ಗ್ರಾಮೀಣ ಬ್ಯಾಂಕ್ಗಳು ವಿಲೀನವಾಗ್ತಾ ಇದೆ. 43 ಇದ್ದಂತಹ ಬ್ಯಾಂಕ್ಗಳ ಸಂಖ್ಯೆ ಈಗ 28ಕ್ಕೆ ಇಳಿಕೆ ಆಗ್ತಾ ಇದೆ. ಸೊ ಒಂದು ರಾಜ್ಯ ಒಂದು ಗ್ರಾಮೀಣ ಬ್ಯಾಂಕ್ ನೀತಿಯನ್ನ ಜಾರಿಗೆ ತರೋಕ್ ಮುಂದಾಗಿದ್ದಾರೆ. ರಾಜ್ಯದಲ್ಲಿ ಇನ್ನು ಮುಂದೆ ವಿಕಾಸ ಗ್ರಾಮೀಣ ಬ್ಯಾಂಕ್ ಇರಲ್ಲ. ಗ್ರಾಮೀಣ ಬ್ಯಾಂಕ್ನೊಂದಿಗೆ ಈ ವಿಕಾಸ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವಿಲೀನವಾಗ್ತಾ ಇದೆ. ಇನ್ನು ಮುಂದೆ ಆ ಹೆಸರಲ್ಲಿ ಇರಲ್ಲ. ಇವತ್ತಿನಿಂದ ಏಕೀಕೃತ ಕರ್ನಾಟಕ ಬ್ಯಾಂಕ್ ಕೆಲಸ ಮಾಡುತ್ತೆ. ಈಗ ಬಳ್ಳಾರಿಯಲ್ಲಿ ಇದರ ಕೇಂದ್ರ ಕಚೇರಿ ಇರುತ್ತೆ. ಏಕೀಕೃತ ಗ್ರಾಮೀಣ ಬ್ಯಾಂಕ್ಗೆ ಕೆವಿಜಿ ಬ್ಯಾಂಕ್ ಅಧ್ಯಕ್ಷರೇ ಮುಖ್ಯಸ್ಥರಾಗಿರ್ತಾರೆ. ಡಿಜಿಟಲ್ ಸೇವೆ, ಗ್ರಾಹಕ ಸೌಲಭ್ಯ ಸುಧಾರಣೆಗೆ ಈ ಕ್ರಮವನ್ನು ತಗೊಂಡಿದ್ದಾರೆ. ಗ್ರಾಮೀಣ ಪ್ರದೇಶಗಳಿಗೆ ಉತ್ತಮ ಬ್ಯಾಂಕಿಂಗ್ ಸೇವೆಯನ್ನು ಒದಗಿಸೋಕೆ ನಿರ್ಧಾರ ಮಾಡಿದ್ದಾರೆ. ಓಕೆ, ಇವೆಲ್ಲವನ್ನ ಬಿಡೋಣ. ಸಿಂಪಲ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಈ ಲೋಕಲ್ ಬ್ಯಾಂಕ್ಸ್ಗಳು ಮರ್ಜ್ ಆಗ್ತಾ ಇದೆ. ದೊಡ್ಡ ದೊಡ್ಡ ಬ್ಯಾಂಕ್ಗಳು ಹಿಂದೆ ಆಗಿರೋದನ್ನ ಗಮನಿಸಿದೀವಿ. ಹಾಗಾದ್ರೆ ನಿಮ್ಮ ಪ್ರಶ್ನೆ, ನಮ್ಮ ಅಕೌಂಟ್ ಅಲ್ಲಿ ದುಡ್ಡು ಇಟ್ಟಿದ್ವಲ್ಲ ಅದು ಗ್ರಾಮೀಣ ಬ್ಯಾಂಕ್ ಆಗಿತ್ತಲ್ಲ, ಅದ್ರ ಕತೆ ಏನು? ಆ ಲೋಕಲ್ ಬ್ಯಾಂಕ್ಸ್ ಕತೆ ಏನು? ನಮ್ ದುಡ್ಡು ಹೋಯ್ತಾ ಅಂತ ಕೇಳಿದ್ರೆ ಇಲ್ಲ, ಕೆಲವೊಂದು ಬದಲಾವಣೆಗಳಾಗುತ್ತೆ. ಆ ಇನ್ಕನ್ವೀನಿಯನ್ಸ್ ಏನು ಜನರಿಗೆ, ಮತ್ತು ಬ್ಯಾಂಕ್ ಯಾಕೆ ಈ ರೀತಿಯ ನಿರ್ಧಾರವನ್ನ ಮಾಡುತ್ತೆ ಅನ್ನೋದನ್ನ ನಾವು ಈಗ ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ಗ್ರಾಹಕರಿಗೆ ಏನ್ ಬದಲಾವಣೆ ಆಗುತ್ತೆ ಅಂದ್ರೆ, ಈ ವಿಲೀನದಿಂದ ಗ್ರಾಹಕರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗಲ್ಲ. ನಿಮ್ಮ ಹಣ ಎಲ್ಲೂ ಹೋಗಲ್ಲ, ಇರುತ್ತೆ. ಯಾವ ಬ್ಯಾಂಕ್ ಜೊತೆ ಮರ್ಜ್ ಆಗಿರುತ್ತೆ ಅಲ್ಲಿರುತ್ತೆ. ಸೊ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ಬ್ಯಾಂಕ್ನ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ. ನಿಮ್ಮ ಬ್ಯಾಂಕಲ್ಲಿರುವಂತಹ ಹಣ ಹಾಗೆ ಇರುತ್ತೆ, ಬಟ್ ಬ್ಯಾಂಕ್ನ ಹೆಸರು ಮಾತ್ರ ಬದಲಾವಣೆ ಆಗುತ್ತೆ. ಇಷ್ಟು ತನಕ ನಾವು ಹೇಳಿದ್ರಲ್ಲ ಆ ರೀತಿಯಾಗಿ. ಇನ್ನು ಗ್ರಾಹಕರ ಖಾತೆ, ಸಾಲ ಮತ್ತಿತರ ಸೇವೆಗಳಿಗೆ ಯಾವುದೇ ರೀತಿಯ ಸಮಸ್ಯೆ ಆಗಲ್ಲ. ಇಲ್ಲಿ ತನಕ ಹೇಗೆ ಅದು ವರ್ಕ್ ಮಾಡ್ತಾ ಇತ್ತೋ ನಿಮ್ಮ ಪರವಾಗಿ, ಇನ್ನು ಮುಂದೆಯೂ ಕೂಡ ಅದೇ ರೀತಿಯಾಗಿ ಕೆಲಸವನ್ನ ಮಾಡುತ್ತವೆ. ಸೊ ನೋ ಪ್ರಾಬ್ಲಮ್, ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ನಿಮಗೆ ಹೊಸ ಖಾತೆಯ ಸಂಖ್ಯೆ ಸಿಗತ್ತೆ. ಸೊ ಇಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇರ್ಬೋದು. ಅದೇ ಖಾತೆ ಇರ್ಬೋದು, ಅಕೌಂಟ್ ನಂಬರ್ ಅದೇ ಇರುತ್ತೆ, ಬಟ್ IFSC ಕೋಡ್ ಚೇಂಜ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಕನ್ಫ್ಯೂಷನ್ ಝೋನ್ ಅಲ್ಲಿ ಇದೆ. ಬಟ್ ಸ್ಟಿಲ್ ಗ್ರಾಹಕರಿಗೆ ಹೊಸ ಖಾತೆಯ ಸಂಖ್ಯೆ ಅಥವಾ IFSC ಕೋಡ್ ಬದಲಾಯಿಸಬಹುದು. IFSC ಕೋಡ್ ಆ ಬ್ಯಾಂಕಿನ ಹೆಸರಿಂದಲೇ ಶುರುವಾಗುತ್ತಲ್ವಾ, ಸೊ IFSC ಕೋಡ್ ನಂಬರ್ ಚೇಂಜ್ ಆಗ್ಬೋದು ಇಲ್ಲಿ. ಮತ್ತೆ ಹೊಸ ಚೆಕ್ ಪುಸ್ತಕ ಮತ್ತು ಹೊಸ ಪಾಸ್ಬುಕ್ ವಿತರಣೆ ಮಾಡ್ತಾರಂತೆ. ಎಲ್ಲವೂ ಕೂಡ ನಿಮ್ಮ ಹತ್ರದಲ್ಲೇ ಇರುತ್ತೆ. ಸೊ ದೊಡ್ಡ ಮಟ್ಟದ ಇನ್ಕನ್ವೀನಿಯನ್ಸ್ ಏನು ಆಗಲ್ಲ, ನಿಮಗೆ ಸಮಸ್ಯೆ ಏನಾಗಲ್ಲ. ನಿಮ್ಮ ಹಣ ಅಲ್ಲೇ ಇರುತ್ತೆ, ನಿಮಗೆ ಸಿಗ್ತಾ ಇದ್ದ ಸಾಲವೂ ಅಲ್ಲೇ ಇರುತ್ತೆ, ತೊಂದರೆ ಇಲ್ಲ. ಸ್ವಲ್ಪ ಮಟ್ಟಿಗೆ ಬದಲಾವಣೆ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಹತ್ರದಲ್ಲೇ ಬ್ಯಾಂಕ್ ಸಿಗ್ತಾ ಇತ್ತು, ನೀವು ಅಲ್ಲಿ ಯಾರನ್ನೋ ಪರಿಚಯ ಮಾಡ್ಕೊಂಡಿದ್ರಿ, ಒಂದು ಚಿಕ್ಕ ಪುಟ್ಟ ಬ್ಯಾಂಕ್ ಕೆಲಸ ಮಾಡಬೇಕು ಅಂದ್ರೆ ಅವ್ರುಗಳನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇದ್ರಿ. ಇನ್ನ ಆ ಸಿಬ್ಬಂದಿಗಳು ಚೇಂಜ್ ಆಗ್ಬೋದು. ಅಕೌಂಟ್ ನಂಬರ್ ಆಲ್ಮೋಸ್ಟ್ ಅದೇ ಇರುತ್ತೆ, ಅಕೌಂಟ್ ನಂಬರ್ ಇರುತ್ತೆ ಅದೇ, ಬಟ್ IFSC ಕೋಡ್ ಮಾತ್ರ ಚೇಂಜ್ ಆಗುತ್ತೆ. ಇಂತಹ ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ. ಸೊ ತಲೆ ಕೆಡಿಸ್ಕೊಳ್ಳೋಕೆ ಹೋಗ್ಬಿಡಿ. ಬಟ್ ನಿಮ್ ಗಮನಕ್ಕಿರಲಿ, ಬ್ಯಾಂಕ್ಗಳು ಮರ್ಜ್ ಆಗಿದೆ, ಗ್ರಾಮೀಣ ಬ್ಯಾಂಕ್ಗಳು. ಒಂದು ವಿರಾಮ ತಗೊಂಡು ವಾಪಸ್ ಬೇಗ ಬರ್ತೀವಿ.